ಕೃತಜ್ಞತೆಯನ್ನು ತಾವು ಕೂಡ ಸಲ್ಲಿಸ್ತಾ ಇದ್ರೆ ಅವರು ಕೂಡ ತುಂಬಾ ಆಶೀರ್ವಾದ ಮಾಡ್ತಿದ್ದಾರೆ ತಮಗೆ. ಹಬ್ಬದ ರೀತಿ ಆಚರಣೆ ಮಾಡಿ ತಾವು ಬಂದಿರುವಂಥದ್ದು ಮನೆ ಮಗನಿಗೆ. ನಂದಲ್ಲ, ಅವ್ರ ಸೊತ್ತು, ಅವ್ರ ಆಸ್ತಿ. ಅವರೆಲ್ಲ ಬೆಂಗಳೂರು ಬರೋಕ್ಕಾಗಲ್ಲ. ಬೆಂಗಳೂರು ಬಂದರೆ ಅಲ್ಲಿ ಜಾಗ ಇರಲ್ಲ. ಸಾವಿರಾರು ಬಸ್ ಮಾಡಿಬಿಟ್ಟಿದೆ. ಅದು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ಅದಕ್ಕೆ ಆ ಒತ್ತಡ ತಡೆಯಬಾರ್ದು ಅಂತೇಳಿ ನಾನೇ ಇಲ್ಲಿಗೆ ಬಂದಿದ್ದೆ. ಇನ್ನೂ ಒಂದು ಹೋಬಳಿ ಇದೆ, ಟೌನ್ ಇದೆ, ಕಸ್ಬಾ ಇದೆ. ಈಗಾಗಲೇ 4-5 ಗಂಟೆ ಟೈಮ್ ಆಗಿದೆ. ಈ ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಈಗೂ ಡೀಲ್ ಮಾಡಿ ತೋರಿಸಿದ್ರಿ. ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ. ನಾನು ಮಾತಾಡೋಂಥ ಸಾಕ್ಷಿಗುಡ್ಡೆ ಇಲ್ಲಿ ಜನರನ್ನು ಕೇಳಿ ಹೇಳ್ತಾರೆ. ಅದಕ್ಕೆ ಇಂಥ ದೇವಿಗಳು ಸುಮಾರು 300ಕ್ಕೂ ಹೆಚ್ಚು ದೇವಾಲಯಗಳನ್ನು ಪ್ರತಿ ಹಳ್ಳಿಯಲ್ಲೂ ಕಟ್ಟಿದ್ದೀವಿ, ಸಹಕಾರ ಕೊಟ್ಟಿದ್ದೀವಿ. ಜನ ಎಲ್ಲ ವರ್ಗದ ಜನ ಅದಕ್ಕೆ ಆಶೀರ್ವಾದ ವಿಧಾನಸಭೆಗೆ ಸತತವಾಗಿ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಋಣ ತೀರಿಸ್ಬೇಕು, ಅವ್ರಿಗೆ ಕೃತಜ್ಞತೆ ಹೇಳಬೇಕು ಅಂತ ಭರವಸೆಗಳನ್ನು ಕೂಡ ಕೊಟ್ರಿ, ಜೊತೆಗೆ ಮನವಿಯನ್ನು ಕೂಡ ಮಾಡ್ಕೊಂಡ್ರಿ 28ಕ್ಕೆ. ಅದಿನ್ನ ಬೇಕಾದಷ್ಟಿದೆ, ಮಾತಾಡೋಣ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.